ಫಸ್ಟ್ ಏನ್ ನೋಡ್ತೀವ ಹೊಸೊಳ ಮಗನೇ ಎದಕ್ ಬಂದಿ ಅದ್ರ ಮುಗಿಸ್ಕೊಂಡು ಅಂತ ಬಲಕ್ಕೆ ತಿರುಗಿ ನೋಡ್ರಿ ಅಂತ ಬರ್ದೈತ. ಗಂಡ ಬಾಳ ಜಿಪ್ಪುನ್ ಇರ್ತಾನ, ಹೆಂಡತಿನೂ ಬಾಳ ಜಿಪ್ಪುನ್ ಇರ್ತಾಳ. ನಾನೊಂಥರ ಚಲನಚಿತ್ರ ಅಂತ ದೇವರಾಜ್ ಸರ್ ಜೊತೆ ಉದಯ ಟಿವಿಯಲ್ಲಿ ನಾನು ಭಾಗವಹಿಸಿದ್ದೆ. ಪುಟ್ಟರಾಜ್ ಗವಾಯಿಗಳ ಜೊತೆನೂ ಕೂಡ ಪುಣ್ಯಕ್ಷೇತ್ರ ಹಾಲುಮತದ ಮೂಲ ಗುರುಪೀಠ. ನಮಸ್ಕಾರ, ನಾನು ನಿಮ್ಮ ಆಕಾಶ. ರಾಜ್ಯ ಪ್ರಶಸ್ತಿ, ತಾಲೂಕು ಪ್ರಶಸ್ತಿ, ಜಿಲ್ಲಾ ಪ್ರಶಸ್ತಿ, ಯುವ ಪ್ರಶಸ್ತಿ. ಸರ್ ನಮಸ್ಕಾರ, ನಿಮ್ಮ ಹೆಸರು ರೀ? ನಮಸ್ಕಾರ ಆಕಾಶ್, ನಮಸ್ಕಾರ ರೀ. ಶ್ರೀಶೈಲ್ ಹೂಗಾರ್ ಅಂತೇಳಿ, ನನ್ನೂರು ವಿಜಯಪುರ ಜಿಲ್ಲೆ ಮುದ್ದೇಬೇಳ ತಾಲೂಕು ಪುಣ್ಯಕ್ಷೇತ್ರ ಹಾಲುಮತದ ಮೂಲ ಗುರುಪೀಠ ಗುರು ರೇವಣಸಿದ್ದೇಶ್ವರು ನೆಲೆಸಿರ್ತಕ್ಕಂಥ ಗುರು ರೇವಣಸಿದ್ದೇಶ್ವರರು ಹಾಲುಮತದ ಮೂಲ ಗುರು ಆಗುವಂತೇಳಿ ಶಾಂತ ಮುತ್ತಯ್ಯನಿಗೆ ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಅದು ಸರ್ವೂರು ನನ್ನೂರು. ಭಾಳ ಹೆಮ್ಮೆ ಅನಿಸ್ತದೆ ನಾನು ಈ ಊರೊಳಗೆ ಹುಟ್ಟಿದ್ದು. ಓಕೆ ಸರ್, ಓಕೆ. ಇವಾಗ ಏನು ಮಾಡ್ತೀರಿ ಸರ್ ಸದ್ಯಕ್ಕೆ? ಇವಾಗ ನೀವು? ನಾನೀಗ 108 ಆಂಬುಲೆನ್ಸ್ ಒಳಗೆ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಕುಟುಂಬ, ನಮ್ಮ ಇಡೀ ಕುಟುಂಬ ಕಲಾವಿದರು ಕುಟುಂಬ. ಹಾಂ ರೀ ಸರ್. ನಮ್ಮ ಅಜ್ಜನವರು ರೇವಣಪ್ಪ ಹೂಗಾರ್ ಅಂತ ಅವರು ಕಲಾವಿದರು. ನಮ್ಮ ತಂದೆಯವರು ಬಸಪ್ಪ ಹೂಗಾರ್ ಅಂತೇಳಿ ಕಡಿಮಜಲ್ ಕಲಾವಿದರು. ನಮ್ಮ ಸೋದರ ಮಾವ ಶರಣಪ್ಪ ಹೂಗಾರ್ ಅಂತ ಇಟಗಿಕೊಪ್ಪ, ಕಲ್ಯಾಣಪ್ಪ ಹೂಗಾರ್ ಅಂತ ಹೊಕ್ರಾಣಿ ಅವರು, ವೀರಭದ್ರಪ್ಪ ಮಸ್ತಾರ್ ಅಂತೇಳಿ ಬರದೇನಾಳ್ ಅವರು, ಗುರುಸಂಗಪ್ಪ ಹೂಗಾರ್ ಅಂತ ಗಂಜಾಳ್ ಅವರು, ಸಂಗಪ್ಪ ಹೂಗಾರ್ ಅಂತೇಳಿ ಇಟಗಿಕೊಪ್ಪ. ಅಂದ್ರೆ ನಮ್ಮ ಇಡೀ ಫ್ಯಾಮಿಲಿ, ನಮ್ಮ ಸೋದರ ಮಾವದವರು, ನಮ್ಮ ಅಣ್ಣತಮ್ಮಂದರು, ಎಲ್ಲರೂ ಫ್ಯಾಮಿಲಿ ಟೋಟಲಿ ಎಜುಕೇಟೆಡ್, ಎಲ್ಲರೂ ಸಂಗೀತ ಬಳಗ. ರಂಗಭೂಮಿ ಇರ್ಬೋದು, ಕರಡಿ ಮಜಲ್ ಇರ್ಬೋದು, ಹಾರ್ಮೋನಿಯಂ, ತಬಲಾ ವಾದಕರು. ಪುಟ್ಟರಾಜ್ ಗವಾಯಿಗಳ ಜೊತೆನೂ ಕೂಡ ತಬಲಾ ನುಡಿಸಿರ್ತಕ್ಕಂಥವ್ರು ನಮ್ಮ ಸೋದರ ಮಾವಗಳು. ಆ ಕುಟುಂಬದಲ್ಲಿ ಇರೋದ್ರಿಂದ ಸ್ವಲ್ಪ ರಕ್ತ, ಕಲಾವಿದನ ರಕ್ತ ನಮಗೆ. ಹೀಗಾಗಿ ಮೊದ್ಲಿಂದನೂ ಕೂಡ ನಾನು ಪ್ರೈಮರಿಯಲ್ಲಿರುವಾಗ ಸಣ್ಣ ನಾಟಕಗಳನ್ನು ಮಾಡೋದು. ಹೈಸ್ಕೂಲ್ ಬಂದ ತಕ್ಷಣ ನಾನು ಕಿರು ನಾಟಕಗಳಲ್ಲಿ ಭಾಗವಹಿಸೋದು, ಸುಮ್ಮನೆ ಹಾಡೋದು, ವಚನಗಳನ್ನು ಹೇಳೋದು, ಭಾಷಣ ಮಾಡೋದು. ಇದರಿಂದ ಏನಾಯ್ತು, ಅದು ಮಾತಾಡ್ತಾ ಹಾಡ್ತಾ ಅದು ಎಲ್ಲೇ ಹೋಗಿ ಮುಟ್ಟಿದ್ವಿ ಅನ್ನೋ ಹಾಗೆ ಇವತ್ತು 4-5 ರಾಜ್ಯದಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟು ನಮ್ಮ ಮುದ್ದೇಬೇಳ ತಾಲೂಕಿನ ಮತ್ತು ನನ್ನೂರಿನ ಕೀರ್ತಿಯನ್ನ ಬಹಳ ಎತ್ತರಕ್ಕೆ ಮುಟ್ಟಿಸಿದೀನಿ ಅಂತಕ್ಕಂಥ ಹೆಮ್ಮೆ ಇದೆ. ಯಾವ ಕ್ಷೇತ್ರಗಳಲ್ಲಿ, ಅಂದರೆ ಯಾವ ಇದ್ರ ಮ್ಯಾಗ ಮಾಡ್ತೀರಿ ನೀವು? ಏನು ಮಾಡ್ತೀರಿ ನೀವು? ಏನು ಹಾಡ ಹಾಡ್ತಿರೋ? ಯಾವ ಒಂದು ಕ್ಷೇತ್ರದೊಳಗೆ ಭಾಳ ಇದು ಇದ್ದೀರಿ ನೀವು? ಹಾಸ್ಯವನ್ನ ಕಿರುತೆರೆ ಹಾಸ್ಯ ಕಲಾವಿದನಾಗಿ ನಾನು ಮೊಟ್ಟ ಮೊದಲನೇದಾಗಿ ಉದಯ ಟಿವಿಯಲ್ಲಿ 2000 ಇಸ್ವಿ ಅಂತ ಅನಿಸುತ್ತೆ, ನಾನು ಆವಾಗ ಹೈಸ್ಕೂಲ್ ಕಲಿತಾ ಇದ್ದೆ. ಆ ಸಂದರ್ಭದಲ್ಲಿ ನಗೆ ಸಕಸ್ತವಲ್ ಅಂತೇಳಿ ಒಂದು ಕಾರ್ಯಕ್ರಮ ಬರ್ತಾ ಇತ್ತು, ಉದಯ ಟಿವಿಯಲ್ಲಿ ನಾನು ಭಾಗವಹಿಸಿದೆ. ಅದಾದ್ಮೇಲೆ ಕಸ್ತೂರಿ ಟಿ ಒಳಗ ಕಾಮಿಡಿ ಉಸ್ತಾದ್ ಮತ್ತು ಕಾಮಿಡಿ ಸ್ಟಾರ್ಸ್ ಅಂತೇಳಿ ಕಾರ್ಯಕ್ರಮಗಳು ಬರ್ತಾ ಇದ್ವು. ನಮ್ಮ ರಾಜು ತಾಳಿಕೋಟಿ ಅವರು ಅದನ್ನ ನಡೆಸಿಕೊಡ್ತಾ ಇದ್ರು. ಮಾಸ್ಟರ್ ಆನಂದ್ ಸರ್, ಸಂಕೇತ್ ಕಾಶಿ ಅವರು, ಚಲನಚಿತ್ರದಲ್ಲಿ ನೀವು ನೋಡಿರ್ತೀರಿ, ಅವ್ರು ನಮ್ಮಿಂದ ಆಗಲಿದ್ದಾರೆ. ರಾಜು ತಾಳಿಕೋಟಿ ಅವರಿಲ್ಲ ಮತ್ತು ಸಂಕೇತ್ ಕಾಶಿ ಅವರಿಲ್ಲ. ಅವಾಗ ನಿರೂಪಣೆ ಸಂಜನಾ ಅಂತೇಳಿ ಅವ್ರು ನಿರೂಪಕಿ ಇದ್ರು. ಅವ್ರ ಜೊತೆ ನಾನೆಲ್ಲ ಕಾರ್ಯಕ್ರಮಗಳು ನೀಡಿದೆ. ಜೊತೆಗೆ ನಮ್ಮೂರ ಹಮ್ಮೀರ ಅಂತೇಳಿ ಸುವರ್ಣ ಚಾನಲ್ ಅಲ್ಲಿ ಬರ್ತಾ ಇತ್ತು. ಕಿಚನ್ ಕಿಲಾಡಿಗಳಂತೆ ಸೃಜನ್ ಲೋಕೇಶ್ ಮತ್ತು ಸಿ ಕೈ ಚಂದ್ರು ಸರ್ ನಡೆಸಿಕೊಡ್ತಾ ಇದ್ರು. ಅಲ್ಲಿ ಕೂಡ ನಾನು ಭಾಗವಹಿಸಿದೆ. ಅದಾದ್ಮೇಲೆ ಲಕ್ಷ್ಮೀ ಮೇಡಮ್ ಅವ್ರು ನಡೆಸ್ತಕ್ಕಂಥ ಸುವರ್ಣ ಟಿವಿಲಿ ನೀನ ನಾನ ಅಂತೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ, ಚಲನಚಿತ್ರ ಹಿರಿಯ ನಟಿಯವರು. ಅದರಲ್ಲಿ ಅದರ ಜೊತೆಗೆ TV9 ಮತ್ತು ನ್ಯೂಸ್ ಚಾನೆಲ್ಗಳಲ್ಲಿ ಕೂಡ ಹಾಸ್ಯ ಕಾರ್ಯಕ್ರಮಗಳನ್ನು, ಅಂದರೆ ಶನಿವಾರ ಆಯ್ತಾರ ಹಾಸ್ಯ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ಮತ್ತು ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ನಮ್ಮೊಂದು ಕಲಾ ತಂಡ ಕಟ್ಟಿಕೊಂಡು ಕಾರ್ಯಕ್ರಮಗಳನ್ನು ನೀಡತಕ್ಕಂಥದ್ದು. ಉತ್ತರ ಕರ್ನಾಟಕದಲ್ಲಿ ಕಲಾವಿದರು ಕಲೆಯೊಳಗೆ ಬಹಳ ದೊಡ್ಡ ಶ್ರೀಮಂತರಿದ್ದಾರೆ. ಆರ್ಥಿಕವಾಗಿ ನಾವೆಲ್ಲ ಬಡವರಿದ್ದೀವಿ, ಆರ್ಥಿಕವಾಗಿ ಬಡವಿದ್ದೀವಿ ಅಷ್ಟು. ಯಾಕಂದ್ರೆ ಬೆಂಗಳೂರು ಅಂತ ನಗರದೊಳಗೆ ಹೋಗಿ ಟಿವಿ ಒಳಗೆ ಕಾರ್ಯಕ್ರಮ ಕೊಡೋದು ನಮ್ಮಂತವ್ರಿಗೆ ಏನಪ್ಪ ಅಂದ್ರೆ 7 ಸಮುದ್ರ ದಾಟಿ ಹೋದಂಗೆ. ಇವತ್ತು ಹೋಗ್ಬೇಕು, ಇವತ್ತು ಕರೆದಾರಪ್ಪ ಅಂದ್ರೆ ನಮ್ಗೆ ಇವತ್ತು ಹೋಗಕ್ಕಾಗಲ್ಲ, ದುಡ್ಡು ಇರೋದಿಲ್ಲ. ಹೀಗಾಗಿ ಎಷ್ಟೋ ಕಲಾವಿದರು ಅವ್ರ ಕಲೆ ಅವ್ರೂರಲ್ಲೇ ಉಳಿದ್ಬಿಟ್ಟಿದೆ, ಅವರಲ್ಲೇ ಉಳಿದ್ಬಿಟ್ಟಿದೆ. ಅದು ಇಂಡಸ್ಟ್ರಿ ಒಳಗೂ ಕೂಡ ಹೋಗಿಲ್ಲ. ಏನೋ ಒಂದು ನಮ್ಮ ಎಫರ್ಟ್ ಇಂದ ನಾವು ಅಲ್ಲಿ ತನಕ ಹೋಗಿ ಬಂದಿವಿ ಅನ್ನೋದು ಹೆಮ್ಮೆ ವಿಚಾರ. ಅದ್ರ ಜೊತೆಗೆ 2 ಚಲನಚಿತ್ರದಲ್ಲಿ ನಾನು ಕೂಡ ಆಕ್ಟ್ ಮಾಡಿದ್ದೇನೆ. ನಾನೊಂಥರ ಚಲನಚಿತ್ರ ಅಂತ ದೇವರಾಜ್ ಸರ್ ಜೊತೆ. ಅದ್ರ ಜೊತೆಗೆ ಇನ್ನೊಂದು ಬಾಲ್ಕಿ ಹಿರೇಮಠದ ಶ್ರೀ ಚನ್ನಬಸವೇಶ್ವರ ಮಹಾತ್ಮೆ ಅಂತೇಳಿ ವೈಜನಾಥ್ ಬರದವರು, ಸಂಜು ಬಸಯ್ಯ, ನಾನು ಕೂಡ ಅದರಲ್ಲಿ ಅಭಿನಯವನ್ನು ಮಾಡಿದ್ದೇನೆ. ಓಕೆ, ಯಾವುದಾದ್ರು ಒಂದು ಹಾಸ್ಯ ಮಾಡಿ ಸರ್, ನೋಡೋಣ ನಮ್ಮ ಆಡಿಯನ್ಸಿಗೆ ಯಾವುದಾದ್ರು ಒಂದು. ಬಹಳಷ್ಟು ಗಂಡ ಹೆಂಡ್ತಿದ್ದು, ಅತ್ತಿ ಸಸ್ತ್ಯಾರದು, ಅತ್ತಿ ಅಳಿಯಂದ್ರದ್ದು, ಕೌಟುಂಬಿಕವಾಗಿ ನಮ್ಮ ಯುವಕರದು, ಯುವತಿಯರದು ಬಹಳಷ್ಟು ಹಾಸ್ಯಗಳು ನಮ್ಮ ಜೀವನದಲ್ಲೇ ನಡೀತಿರ್ತಾವ. ಈಗ ನೋಡ್ರಿ, ಭಾಳ ಹೆಂಡತಿ ಮೇಲೆ ಹೇಳ್ಬೇಕಪ್ಪ ಅಂದ್ರೆ, ಕನ್ನಡಿಯ ಮುಂದೆ ನಿಂತ ಯುವತಿ ಭಾಷಣಕ್ಕೆ ನಿಂತ ಸಾಹಿತಿ, ಕನ್ನಡಿಯ ಮುಂದೆ ನಿಂತ ಯುವತಿ ಭಾಷಣಕ್ಕೆ ನಿಂತ ಸಾಹಿತಿ, ಇವರಿಗಿಲ್ಲ ವೇಳೆಯ ಮಿತಿ, ಇವ್ರನ್ನ ಕಾಯ್ಕೋತ ಕುಂತವ್ರ ಗತಿ ದೇವರೇ ಗತಿ ಅಂದ್ರ ಅವ ಗೆಳತಿ ಆಗಲಿ, ಲವರ್ ಆಗಲಿ, ಅಥವಾ ಹೆಂಡತಿ ಆಗಲಿ, ಅವ್ರು ಏನ್ರ ಕನ್ನಡಿ ಮುಂದೆ ನಿಂತು ಮೇಕಪ್ ಮಾಡ್ಕೊಳಕ್ ನಿಂತರು ಅಂದ್ರ ಗಂಡ ಕರಿತಿರ್ತಾನ, ಬಾರ ಮೊದಲು ಹೋಗುನ್ ದೇವಸ್ಥಾನಕ್ಕೆ ಹೋಗೋನು, ಜಾತ್ರೆಗೆ ಹೋಗೋನು, ಕಾರ್ಯಕ್ರಮಕ್ಕೆ ಹೋಗೋನು. ಆದ್ರೆ ಆಕಿನ ಮೇಕಪ್ ಮುಗಿದಿರೋದಿಲ್ಲ. ಆಕಿನ ಕಾಯ್ಕೊಂತ ಕುಂತವ್ರ ಗತಿ ದೇವ್ರೇ ಗತಿ. ಇನ್ನು ಭಾಷಣಕ್ಕೆ ನಿಂತ ಸಾಹಿತಿ ಅಂದ್ರ
ಭಾಷಣ ಮಾಡ್ತಾ 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 ಹೊಂಟ್ರು ಅಂದ್ರೆ ಎಲ್ಲಿ ಹೋಗಿ ಮುಡ್ತಾರ ಗೊತ್ತಿಲ್ಲ. ಮುಂದೆ ಜನ ಎದ್ದು ಹೋದ್ರು ಕೂಡ ಅವ್ರ ಭಾಷಣ ಮುಗುದಿಲ್ಲ. ಇವ್ರನ್ನ ಕಾಯ್ಕೋತ ಕುಂತವ್ರ ಗತಿ ದೇವ್ರೇ ಗತಿ ಅಂತೇಳಿ ಸುಮ್ಮನೆ ಇದೊಂದು ಕಾಲ್ಪನಿಕ. ಮತ್ತೆ ಗಂಡ ಹೆಂಡತಿ ಮಧ್ಯನೂ ಕೂಡ ಸಾಕಷ್ಟು ಹಾಸ್ಯಗಳು ಬರ್ತಾವ. ಅತ್ತಿ ಅಳಿಯನ್ನ ಜೊತೆ ಹಾಸ್ಯಗಳು ಬರ್ತಾವ. ಗಂಡ ಬಾಳ ಜಿಪ್ಪುನ್ ಇರ್ತಾನ, ಹೆಂಡತಿನೂ ಬಾಳ ಜಿಪ್ಪುನ್ ಇರ್ತಾಳ. ಜಿಪ್ಪಣಿ ಜಟ್ಟಪ್ಪ ಜಿಪ್ಪಣಿ ಜಲ್ಲವ ಅಂತ ಇಬ್ಬರು ಗಂಡ ಬಾಳ ಜಿಪ್ಪಣಿ. ಎಂತ ಜಿಪ್ಪಣಿ ಅಂದ್ರಿ, ಅವರು ನಮ್ಗೆತೆ ಬೇಸ್ನಾಗ ರೊಟ್ಟಿ ಪಲ್ಯ ಮಾಡ್ಕೊಂಡು ಉಂತಿದ್ದಿಲ್ಲ. ಒಂದ ರೊಟ್ಟಾಗ ಇಬ್ರು ಅರ್ಧ ಅರ್ಧ ಉಣ್ಣವ್ರು. ಎಲೆ ಅಡಿಕೆ ಹಾಕೋತಿದ್ದಿಲ್ಲ. ಅಡಿಕೆ ಹಿಂಗ ಏನಪ್ಪಾ ಇದಕ್ಕ ಗುಟಕ್ ಜೋತ್ ಬಿಟ್ಟಿದ್ರಂತ. ಇಬ್ರು ಕೂಡ ಗುರು 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 ಅಡಿಕೆ ಚೀಪ್ತಿದ್ರಂತ. ಒಂದ್ ದಿವ್ಸ ಏನಾತು, ಅವ ಬೇರೆ ಕಡೆ ಹೋಗ್ಬೇಕಾದಂತ ಸಂದರ್ಭ ಬಂತು ಮದುವೆಗೆ. ಅವ ಏನ್ ಮಾಡಿದ, ಹೆಂಡತಿಗೆ ಹೇಳಿದ, ನೋಡು ಇವತ್ ನಾನು ಮದುವೆಗೆ ಸಂಜಿಕೆ ಹೊಂಟೀನಿ, ರಾತ್ರಿ ಊಟ ಅಲ್ಲೇ ಆಗತ್ತ, ನಾಳೆಗೆ ಮುಂಜಾನೆ ನಾಷ್ಟ ಮಾಡ್ಕೊಂಡು ಮಧ್ಯಾಹ್ನ ಊಟ ಕಟ್ಕೊಂಡು ಬರ್ತೀನಿ ಅಂದ. ಹೆಂಡತಿಗೆ ಬಹಳ ಖುಷಿ ಆಯ್ತು, ಹೋಗಿ ಬರೀ ಅಂದ್ಲು. ಇವ ಹೋದ. ಸಾಯಂಕಾಲಕ್ಕೆ ಸಂಜೆ ಆತು, ತಲಬಾಲ್ ಹಾಕೊಂಡು ಮುಕ್ಕೊಂಡಿದ್ಲು. ಒಂದು 2-3 ತಾಸು ಆಗಿಂದ ಅವ ಬಂದು ಬಾಗ್ಲ ಬಡದ, ಬಾಗ್ಲ ಹೋಗಿ ಅಡ್ರಾಶ್ ಬಾಗ್ಲ ತೆಗಿತಾಳ. ಯಾಕ್ರಿ ನೀವು ಮದುವೆ ಹೋಗ್ತೀನಿ ಅಂದಿದ್ರಿ, ಹೆಂಗ್ ಬಂದ್ರಿ? ಇಲ್ಲ, ನಾನು ಮನ್ಯಾಗ ದೇವ್ರ ಮುಂದೆ ದೀಪ ಹಚ್ಚಿಟ್ಟು ಹೋಗಿದ್ದೆ, ಅದು ಆರ್ಸ್ಯಾಳ ಇಲ್ಲ ಅಂತ ಹೇಳಾಕ ಬಂದ್ಯಾ ಅಂದಿವ. ಅಲ್ಲ, ನಾನು ಜಿಪ್ಪಣ್ಣಿ ಜಟ್ಟಪ್ಪನ ಹೆಂಡತಿ ಜಿಪ್ಪಣ್ಣಿ ಜಲ್ಲೆವ. ನೀವು ಮುಂದಕ್ಕೆ ಹೋದ ತಕ್ಷಣ ದೀಪ ಆರಿಸಿನಿ, ನೀವ್ ಎಷ್ಟು ಕಿಲೋಮೀಟರ್ ನಡ್ಕೊಂತ ಹೋಗಿ ಎಷ್ಟು ಕಿಲೋಮೀಟರ್ ನಡ್ಕೊಂತ ಬಂದಿರಿ ಅನ್ಲಂತ ಹೆಂಡತಿ ಗಂಡಗ. ಅವ ಅನ್ನಂತ, ನಾನು 10 ಕಿಲೋಮೀಟರ್ ನಡ್ಕೊಂತ ಹೋಗಿ 10 ಕಿಲೋಮೀಟರ್ ನಡ್ಕೊಂತ ಬಂದೀನಿ ಅನ್ನಂತ. ಅಲ್ರಿ, ನೀವು 10 ಕಿಲೋಮೀಟರ್ ನಡ್ಕೊಂತ ಹೋಗಿ 10 ಕಿಲೋಮೀಟರ್ ನಡ್ಕೊಂತ ಬಂದಿರಲ್ಲ, ನಿಮ್ ಕಾಲನ ಚಪ್ಪಲ್ ಎಷ್ಟು ಸೌದಿರಬಾರದು ಅನ್ನಂತ. ಅವ ಅನ್ನಂತ, ಜಿಪ್ಪಣಿ ಜಲ್ಲವನ ಗಣ್ಣ ಜಿಪ್ಪಣಿ ಜಟ್ಟಪ್ಪ ಚಪ್ಪಲು ಕಾಲಾಗ ಹಾಕೊಂಡು ಹೋಗಿಲ್ಲ, ಪಕಡ ಇಟ್ಕೊಂಡು ಬಂದಿನಿ. ಇಂತ ಸಂಸಾರದಲ್ಲಿ ಜಿಪ್ಪಂತಾನೆ ಇರಬಾರದು ಅನ್ನುವಂಥದ್ದು ಬಹಳಷ್ಟು ಹಾಸ್ಯಗಳಿರ್ತಾವ. ಎಲ್ಲರೂ ಕುಡ್ಕೊಂಡು ಸಾರಿ ಟ್ರೈನ್ಯಾಗ ಹೋಗಿದ್ವಿ. ಟ್ರೈನಲ್ಲಿ ಕೂಡ ಒಂದಿಷ್ಟು ಹಾಸ್ಯಗಳಿರ್ತಾವ. ನನಗೊಂದು ಸ್ವಲ್ಪ ಕಟ್ಟಗುಡ್ಡ ತಿಂದಿದ್ದೆ, ಹೊಟ್ಟೆ ಗುಳ್ಗುಳಣ್ಣಾಕತ್ತು. ಬಾತ್ರೂಮ್ಗೆ ಹೋದೇನ್ರಿ, ಬಾತ್ರೂಮ್ ಬೆಳೆ ಚಂದ ಬರತ್ತಾರ ನಮ್ಮ ಹುಡುಗರು. ಬರಿರ್ತಾರ, ಕವನಾರ ಬರಿರ್ತಾರ, ಕಡೆಗೆ ತಮ್ಮ ಫೋನ್ ನಂಬರ್ ಇರ್ಲಿಕ್ಕೂ ಮಂದಿ ಫೋನ್ ನಂಬರ್ ಬಹಳಷ್ಟು ಕಡೆ. ಹೌದಿಲ್ಲ? ಈಗ ಬಸ್ ಸ್ಟ್ಯಾಂಡ್ ಬರಿರ್ತಾರಿ, ಒಂದಾಕ್ ಒಯ್ಯಬಾರ್ದು ಅಂತ ಬರೆದಿರ್ತಾರ, ಮುದ್ದಾಮ್ ಅದ್ರ ಮೇಲೆ ಒಂದಾಕ್ ಮಾಡಿರ್ತಾರ. ಎಲ್ಲಿ ಉಗುಳಬಾರ್ದು ಅಂತ ಬರೆದಿರ್ತಾರ, ಅಲ್ಲೇ ಉಗುಳ್ತಾರ. ಅಂದ್ರೆ ಇದೊಂದು ನಮ್ಮ ಯುವಕರು ಚಟ. ಅದ್ರ ಜೊತೆ ಸ್ವಚ್ಛತೆನೂ ಕೂಡ ನಾವು ಕಾಪಾಡಬೇಕು ಅನ್ನುವಂಥದ್ದು. ಬಾತ್ರೂಮ್ನಲ್ಲಿ ಒಂದು ಇನ್ಸಿಡೆಂಟ್ ನನಗಾದ ಘಟನೆ. ಒಬ್ಬ ಬರ್ದಿದ್ದ, ಬಲಕ್ಕೆ ತಿರುಗಿ ನೋಡ್ರಿ ಅಂತ ಬರ್ದಿದ್ದ. ಏನ್ರಿ ವಿಶೇಷ ಇರ್ಬೇಕು ಅಂತ ತಿಳ್ಕೊಂಡು ನಾನು ಬಾತ್ರೂಮ್ನಾಗ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂತ ಬಲಕ್ಕೆ ತಿರುಗಿ ನೋಡಿದ್ದೆ. ಬಲಕ್ಕೆ ಬರ್ದಿದ್ದ, ಹಿಂದೆ ನೋಡ್ರಿ ಅಂತ ಬರ್ದಿದ್ದ. ಏನ್ರಿ ವಿಶೇಷ ಇರ್ಬೇಕು ಅಂತ ತಿಳ್ಕೊಂಡು ಹಿಂದೆ ನೋಡಿದೆ. ಹಿಂದೆ ಬರ್ದಿದ್ದ, ಮ್ಯಾಲೆ ನೋಡ್ರಿ ಅಂತ ಬರ್ದಿದ್ದ. ಏನಾರ ವಿಶೇಷ ಇರ್ಬೇಕು ಅಂತ ಮ್ಯಾಲೆ ನೋಡಿದ್ಯಾ, ಮ್ಯಾಲೆ ಬಲ್ಲೆ ಬಂದೋಬಸ್ತ 7 ನಂಬರ್ ಚಪ್ಪಲ್ ತಗೊಂಡು 10 ಸಾರಿ ಮಕ್ಕ ಕೊಡದಾಗ ಬರ್ದಿದ್ದವ. ಏನ ಬರ್ದಿದ್ದ, ಆ ಕಡೆ ನೋಡ್ತೇವ, ಹೊಸೊಳ ಮಗನೇ ಎದಕ್ ಬಂದಿ ಅದ್ರ ಮುಗಿಸ್ಕೊಂಡು ಅಂತ ಬರ್ತಿದ್ದ. ಇದು ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಬರವಣಿಗೆಯಲ್ಲೂ ಕೂಡ ಹಾಸ್ಯ ಇರ್ತಾವ. ಇಷ್ಟು ಒಂದು ಆಕ್ಟಿವ್ ಆಗಿರ್ತಾರ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತೂ ಕ್ರಿಯೇಟಿವಿಟಿ ಮೈಂಡ್. ಸಾಹಿತ್ಯ ಬರೆಯೋದ್ರಲ್ಲಿ ಆಗಲಿ, ಜನಪದ ಬರೆಯೋದ್ರಲ್ಲಿ ಆಗಲಿ, ಶಾಯರಿ ಬರೆಯೋದ್ರಲ್ಲಿ ಆಗಲಿ, ಅಂದ್ರೆ ಇವೆಲ್ಲ ನಾವು ಓದಿ ನೋಡಿ ಕಲ್ತಿರ್ತಕ್ಕಂಥದ್ದು. ಮತ್ತೆ ನಮ್ಮಲ್ಲಿ ಅತ್ತಿ ಸತ್ತಾಗ ಸ್ವಸ್ತ್ಯಾರ ಹೆಂಗೆ ಅಳ್ತಾರ ಅನ್ನುವಂಥದ್ದು. ಮತ್ತೆ ಸೈನಿಕರ ಬಗ್ಗೆ ನಾನು ಪಾತ್ರ ಮಾಡಿರ್ತಕ್ಕಂಥದ್ದು. ಸೈನಿಕರ ಕಡೆ ಆಮೇಲೆ ಹೋಗಂಬ್ರಿ. ಅತ್ತಿ ಸತ್ತಾಗ ಸ್ವಸ್ತ್ಯಾರ ಹೆಂಗೆ ಅಳ್ತಾರ ಹೇಳೋಣ. ಈಗ ಸ್ವಲ್ಪ ಭಾಳ ಇದು ಐತಿರೋದು ಹೇಳೋಣ. ಇಬ್ಬರು ಈಗ ಹೆಂಗಂದ್ರ, ಇವು ಅತ್ತಿದ್ರು ಸುಮ್ಮ ಕೂಡಲ್ರಿ, ಸ್ವಸ್ತ್ಯಾರು ಚಲೋ ನೋಡ್ಕೊಂತಿರ್ತಾರ, ಸುಮ್ ಕುಂದ್ರಲ್ಲ. ಹೆಂಗಾರ ಮಾಡಿ ಜಗಳ ತೆಗಿಬೇಕು ಅಂತ ಅತ್ತಿದ್ಯಾರಿಗೆ ಸೊಸಿ ಮೇಲೆ ಜಿದ್ದ ಸಿಟ್ಟ. ಅವಾಗ ಒಂದು ಮುದುಕಿ ವಯಸ್ಸಾಗಿತ್ತು, ಸೊಸಿ ಮನ್ಯಾಗಿದ್ಲು, ಅತ್ತಿ ಕಾಟದ ಮೇಲೆ ಕೂತಿದ್ಲು. ಸೊಸಿ ಕೇಳಿದ್ಲು ಅತ್ತಿ, ಅಯ್ಯ ಮತ್ತ ನಾ ಕಾಟದ ಮೇಲೆ ಕೂತೀನಿ, ನಾ ಕೆಳಗೆ ಬಂದು ಕುಂತ್ರ ನೀ ಎಲ್ಲಿ ಕುಂದಿರ್ತಿ ಅಂತ. ಅವಾಗ ಅತ್ಯಾರ, ನೀವು ಕೆಳಗೆ ಬಂದು ಕೂತ್ರ ನಾ ಪ್ಯಾಂಟ್ರಿ ಮೇಲೆ ಹೋಗಿ ಕೂಡ್ತೀನಿ ಅಂದ್ಲು. ಸಮಾಧಾನ ಆಗ್ಲಿಲ್ಲ ಯಾರಿಗೆ, ಮುದುಕಿಗೆ. ಅಯ್ಯ ನಾ ಬಂದು ಪ್ಯಾಂಟ್ರಿ ಮೇಲೆ ಕೂತ್ರ ನೀ ಎಲ್ಲಿ ಕೂಡ್ತೀಯಾ ಅಂದ್ಲು. ಅವಾಗ ಶಶಿ ಅಂದ್ಲು, ನೋಡ್ರಿ ಅತ್ಯಾರ, ನೀವು ಬಂದು ಪ್ಯಾಂಟ್ರಿ ಮೇಲೆ ಕೂತ್ರ ನಾವು ಹೊರಗೆ ಅಂಗಳದಾಗ ಕೂಡ್ತೀನ್ರಿ ಅಂದ್ಲು. ಸಮಾಧಾನ ಆಗ್ಲಿಲ್ಲ ಮುದುಕಿಗೆ. ಅಯ್ಯ ನಾ ಬಂದು ಅಂಗಳದಾಗ ಕೂತ್ರ ನೀ ಎಲ್ಲಿ ಕೂಡ್ತೀಯಾ ಅಂದ್. ಗಣ ಚಂದ ಹೆಣ್ಮಕ್ಳು ಒಟ್ಟು ದಾಂಡಿ ಗಟ್ಟದಕ್ಕೆ ಬಿಡುದಿಲ್ಲ ಅವರು. ಅವಾಗ ಈಕಿ ಸೊಸಿ ಅಂದ್ಲು, ಅತ್ಯಾರ ನೀವು ಬಂದು ಅಂಗಳದಾಗ ಕೂತ್ರ ಅಂಗಳ ಬಾಜು ಒಂದು ದೊಡ್ಡ ತೆಗ್ ಮಾಡ್ತೇನ್ರಿ, ಕುನ್ಯಾಗ ಕುಂದಿರ್ತೀನಿ ಅಂದ್ಲು. ಯಾರು? ಸೊಸಿ. ಅತ್ತಿ ಇದು ವಯಸ್ಸಾಗಿತ್ತು, ಮುದುಕಿ ಸುಮ್ಮ ಕುಂದಿರ್ಬೇಕಾಗಿತ್ತು, ಸುಮ್ಮ ಕುಂದಿರ್ಲಿಲ್ಲ. ಆಕಾಶ ಏನಂದ್ಲಿಕ್ಕಿ ಸೊಸಿಗೆ, ಅಯ್ಯ ನಾ ಬಂದು ಕುನ್ಯಾಗ ಕೂತ್ರ ನೀ ಎಲ್ಲಿ ಕೊಡ್ತೀಯಾ ಸೊಸಿಗೆ.
ಕೂತೀವಿ ಮತ್ತೀಗ ಅತ್ತಿ ನೀವು ಬಂದು ಕುನ್ಯಾಗ ಕೂತ್ರ ಹಳವಾಡಕ್ಕ ನಿಮ್ಮ ಕುನಿ ಮೇಲೆ ಮಣ್ಣು ಮುಚ್ಚಿ ಆ ಕುನಿ ಮೇಲೆ ಕೂತ್ ಲಾಬ್ 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 ಹೊಯ್ಕೊತೀನಿ. ಕರೆಕ್ಟ್ ಅದ ಮತ್ತೆ ಸುಮ್ ಕುಂದಿರ್ಬೇಕಲ್ಲ ಆದ್ರೆ ಇದು ಅತಿ ಸಸ್ಯರ ನಡುವೆ ನಡೀತಕ್ಕಂಥದ್ದು ಒಂದು ಸುಮ್ಮನೆ ಸಂಭಾಷಣೆ. ಹಾಸ್ಯದ ಸಂಭಾಷಣೆ. ಇವೆಲ್ಲ ನಮ್ಮ ಗ್ರಾಮೀಣ ಸೊಗಡು ಇವೆಲ್ಲ. ಹೌದು ಮತ್ತು ಅದ್ರ ಜೊತೆಗೆ ವರದಕ್ಷಿಣೆ ಪಿಡುಗನ್ನು ನಿವಾರಿಸ್ತಕ್ಕಂಥದ್ದು, ಮೂಢನಂಬಿಕೆಯನ್ನು ನಿವಾರಿಸ್ತಕ್ಕಂಥದ್ದು, ಪರಿಸರದ ಬಗ್ಗೆ ಜ್ಞಾನ ಮೂಡಿಸ್ತಕ್ಕಂಥದ್ದು, ತಂದೆ ತಾಯಿಗಳ ಬಗ್ಗೆ ಇವತ್ತು ಪ್ರೀತಿ ಕಡಿಮೆ ಆಗಿದೆ. ಅವರನ್ನು ನೋಡ್ಕೊಳ್ತಾ ಇಲ್ಲ. ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನು ಸಾಕ್ತಾ ಇಲ್ಲ. ಇವತ್ತು ಹೆಂಗಾಗಿದೆ ಅಂದ್ರೆ ಆಕಾಶ, ಮನ್ಯಾಗ ಬಹಳ ಕಿಮ್ಮತ್ತಿನ ನಾಯಿ ಸಾಕ್ತೀವಿ, ಆದ್ರೆ ಹಡದ ತಾಯಿ ಸಾಕ್ತಿಲ್ಲ. ಬಹಳ ನೋವು ಅನಿಸ್ತದೆ. ಬೇಕಾದ ನಾವು ಅದಕ್ಕೆ ಬೇಕು ಬೇಡದ್ದು ಲಕ್ಷಾಂಟ್ಲೆ ಖರ್ಚು ಮಾಡಿ ಅದಕ್ಕೆ ಊಟ ಹಾಕ್ತೀವಿ, ಅದು ಹಡದ ತಾಯಿ ತಂದೆಗೆ 3 ಹೊತ್ತು ಊಟ ಹಾಕೋದಿಲ್ಲ. ಇದು ವ್ಯವಸ್ಥೆ. ನಾನು ಇವತ್ತು ನರ್ಸಿಂಗ್ ಫೀಲ್ಡಲ್ಲಿ ನಾನು ಇರೋದ್ರಿಂದ ಸಾಕಷ್ಟು ಆ ರೋಗಿಗಳನ್ನು ನಾವು ಕಂಡಿದ್ದೀವಿ, ನೋಡಿದ್ದೀನಿ. ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಕ್ಕೆ ನೋವು ಅನಿಸ್ತದೆ. ಯಾರೂ ಬರೋದಿಲ್ಲ. ಅಂಥದ್ರ ಬಗ್ಗೆ ನಾನು ಕಾರ್ಯಕ್ರಮಗಳಲ್ಲಿ ಅವೇರ್ನೆಸ್ ಮೂಡಿಸ್ತೇನೆ. ತಂದೆ ತಾಯಿಗಳ ಬಗ್ಗೆ ಹೇಳ್ತಕ್ಕಂಥದ್ದು, ಅವ್ರ ಬಗ್ಗೆ ಕತೆಗಳನ್ನು ಹೇಳುವಂಥದ್ದು, ಅದ್ರ ಜೊತೆ ನಟನೆ ಮಾಡ್ತಕ್ಕಂಥದ್ದು. ಅಂದ್ರೆ ಅದರಿಂದ ನನಗೆ ಸಾವಿರಾರು ಜನ ಅದ್ರ ಬಗ್ಗೆ ಇಂಪ್ರೂವ್ ಆಗ್ತಾರ ಅಂತಂತಲ್ಲ, ಅಟ್ಲೀಸ್ಟ್ ಒಂದು ಸ್ವಲ್ಪ ಜನ ಆದರೂ ತಂದೆ ತಾಯಿ ನೋಡಬೇಕು, ನಮ್ಮ ತಂದೆ ತಾಯಿ ನೋಡಬೇಕು ಅನ್ನುವಂಥದ್ದು. ನಮ್ಮನ್ನ ಹುಟ್ಟಿಸಿ ದೊಡ್ಡೋರು ಮಾಡಿರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು, ನಮ್ಮ ಪರಿಸರದ ಬಗ್ಗೆ ಇಂಥವೆಲ್ಲ ನಾವು ಕಾರ್ಯಕ್ರಮ ಮಾಡೋದ್ರ ಮೂಲಕ, ಆರ್ಕೆಸ್ಟ್ರಾ ಮಾಡೋದ್ರ ಮೂಲಕ. ನಂದ್ರೆ ಇಂಚರ ಮೆಲೋಡಿಸ್ ಅಂತ ಒಂದು ಕಲಾ ತಂಡವನ್ನು ಮಾಡ್ಕೊಂಡಿದ್ದೆ. ಅದ್ರಲ್ಲಿ ನಾವು ಶ್ರೀಶೈಲ್ ಹೋಗಾರ್, ಗೋಪಾಲ್ ಹೋಗಾರ್ ಅಂತೇಳಿ ನಾವು ಕಾರ್ಯಕ್ರಮ ಕೊಡ್ತಾ ಇದ್ವಿ. ಆಮೇಲೆ ಕಲಾಶಿಂಚನ ಅಂತ ಮಾಡ್ಕೊಂಡ್ವಿ. ಆಮೇಲೆ ಅವ್ರು ಕಲಾಶಿಂಚನ ಅಂತೇಳಿ ನಮ್ಮ ಗೋಪಾಲ್ ಹೋಗಾರ್ ಸರ್ ಮಾಡ್ಕೊಂತ ಹೋದ್ರು. ನಾನು ಇಂಚರ ಮೆಲೋಡಿಸ್ ಕಲಾ ತಂಡ ಅಂತೇಳಿ ನಾನು ಮಾಡ್ಕೊತ ಬಂದೆ. ಇವತ್ತು ನಾವು ಮುದ್ದೇಬಾಳ ತಾಲೂಕು ಅಷ್ಟೇ ಅಲ್ಲ, ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಸಾಕಷ್ಟು ಹಳ್ಳಿಗಳಲ್ಲಿ ಮತ್ತು ಸಾಕಷ್ಟು ಜಿಲ್ಲೆಗಳಲ್ಲಿ, ಜೊತೆಗೆ ಆಂಧ್ರ ಪ್ರದೇಶ ರಾಚೋಟಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ 3-4 ವರ್ಷ ನಾವು ನಿರಂತರವಾಗಿ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಗೋವಾ ಕನ್ನಡಿಗರು ನಿರಂತರವಾಗಿ ಅಲ್ಲಿ ಅಯ್ಯಪ್ಪ ಸ್ವಾಮಿ ಒಂದು ಕಾರ್ಯಕ್ರಮ ಇರಲಿ, ಅಥವಾ ಕನ್ನಡಿಗರ ಒಂದು ಕನ್ನಡ ಪರ ಸಂಘಟನೆ ಕಾರ್ಯಕ್ರಮಗಳಿರಲಿ, ಅಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಮಹಾರಾಷ್ಟ್ರದಲ್ಲಿ ಕೂಡ ಮಾಡಿದ್ದೇವೆ. ಅದ್ರ ಜೊತೆಗೆ ದಕ್ಷಿಣ ಕರ್ನಾಟಕ ಮಂಗಳೂರು ಭಾಗದಲ್ಲಿ, ಕಾರವಾರದಲ್ಲಿ ಕೂಡ ಕಾರ್ಯಕ್ರಮ ಮಾಡಿದ್ದೇವೆ. ಬೆಂಗಳೂರಲ್ಲಿ ಕೂಡ ಕಾರ್ಯಕ್ರಮ ಮಾಡಿದ್ದೇವೆ. ಅಂದರೆ ಈ ನಮ್ಮ ಉತ್ತರ ಕರ್ನಾಟಕದ ಭಾಷೆಯನ್ನು, ಇಲ್ಲಿರುವ ಸೊಗಡನ್ನು ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ. ಮತ್ತು ನಮ್ಮ ಜೊತೆ ಒಂದು ಕಲಾವಿದರನ್ನ ಕರ್ಕೊಂಡು ಹೋಗ್ತೀವಿ. ಆ ಕಲಾವಿದರಿಗೆ ಒಂದು ತಾನು ಸಿಗುತ್ತದೆ. ನಮ್ಮ ಸೌಂಡ್ನವ್ರು ಬದುಕ್ತಾರೆ, ಮತ್ತು ಅಲ್ಲಿ ಡೆಕೋರೇಷನ್ದವ್ರು ಬದುಕ್ತಾರೆ, ಟೆಂಟ್ನವ್ರು ಬದುಕ್ತಾರೆ. ಇವತ್ತು ಯಾರೋ ಒಬ್ರು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಅಂದರೆ ಒಂದು 20-25 ಜನಕ್ಕೆ ಅಲ್ಲಿ ಊಟ ಸಿಕ್ತು ಅಂತ. ನಾನು ಹೇಳಿದ್ನಲ್ಲ, ಕಲಾವಿದರು ಬಹಳಷ್ಟು ನಾವೆಲ್ಲ ಬಡವರಿದ್ದಾರೆ, ಬಹಳಷ್ಟು ಜನ ಶ್ರೀಮಂತರಿದ್ದವರು ಕಲಾವಿದರು ಆಗ್ತಾರಲ್ಲ ಗೊತ್ತಿಲ್ಲ ನನಗೆ. ಇದ್ರೂ ಕೂಡ ಅವ್ರು ಹೊರಗಡೆ ಬರೋದಕ್ಕೆ ಭಾಳ ಕಷ್ಟ. ಬಟ್ ಬಡತನದಲ್ಲಿ ಇರ್ತಕ್ಕಂಥ ಕಲಾವಿದರು ಇವತ್ತು ಎಲೆಮರೆ ಅಂತಿರ್ತಕ್ಕಂಥ ಕಲಾವಿದರು ನಾವು ಹುಡುಕಿ ಅವ್ರಿಗೆ ವೇದಿಕೆಯನ್ನು ಕೊಟ್ಟಿದ್ದೇವೆ. ಇವತ್ತು ಅವರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ಟಿವಿಯಲ್ಲಿ ಎಲ್ಲ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಡ್ರಾಮಾ ಜೂನಿಯರ್ಸ್ ಅಲ್ಲಿ ಭಾಗವಹಿಸಿದ್ದಾರೆ, ಕಾಮಿಡಿ ಕಿಲಾಡಿಯಲ್ಲಿ ಹೋಗಿದ್ದಾರೆ, ಸರಿಗಮಪ ವೇದಿಕೆಯಲ್ಲಿ ಹೋಗಿದ್ದಾರೆ, ಮತ್ತೆ ಬಿಗ್ ಬಾಸ್ ಅಲ್ಲಿ ಕೂಡ ಸ್ಪರ್ಧೆಯನ್ನು ಮಾಡಿದ್ದಾರೆ. ಅಂದ್ರೆ ಎಲ್ಲ ಕಲಾವಿದರು ಇವತ್ತು ದೊಡ್ಡ ಮಟ್ಟದಲ್ಲಿ, ನನ್ನ ಫ್ರೆಂಡ್ಸ್ ನಮ್ಮ ಕಲಾವಿದರು ಇವತ್ತು ಆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದು ಭಾಳ ಹೆಮ್ಮೆ ಅನಿಸುತ್ತೆ. ಅದು ನಮ್ಮ ಕಲಾತಂಡದಲ್ಲಿ ಕೂಡ ಅವರು ಅಭಿನಯ ಮಾಡಿದ್ದಾರೆ, ವರ್ಕ್ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಯಾಕೆ ಬೊಗಳತ್ತೀರಿ ನೋಡಿ, ಹೆಂಗ್ ಬೊಗಳತ್ತ ನಾಯಿಗಳು ಹೊತ್ತು ಬಿಡಲ್ಲ. ಆರಾಮ್ ಕೂತಿರ್ ಕುಂದ್ರಿ ನಿವಾಂತಿಗೆ ಯಾರು ಇಲ್ಲ, ಎಷ್ಟು ಆರಾಮ್ ಕೂತಿರ್ ನೋಡ್ರಿ ನೆಳ್ಳಿಗೆ. ಇವ್ರು ಯಾರಪ್ಪ ಏನು ಹೇಳಕತ್ತಾರ ಅಂತ. ಈಗ ಸರ್ ಇದು ಬಿಟ್ಟು ಮತ್ತೇನು ಮಾಡ್ತೀರಿ ಸರ್ ನೀವು? ಇವಾಗ ಹಾಸ್ಯ ಆಯಿತು, ಮತ್ತೆ ನೆಕ್ಸ್ಟ್ ಅದ್ರ ಜೊತೆಗೆ ನಾನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ 2019ರಲ್ಲಿ ನನ್ನ ಗೆಳೆಯ ಮುತ್ತು ಡವಳಿಗೆ ಅಂತೇಳಿ, ಅವರು ಗ್ರಾಮ ಪಂಚಾಯತ್ ಮೆಂಬರ್ನೇ ಇದ್ದವ. ಅವನು ಮಂಗಳೂರು PDO ಆದ. ಅದಾದಮೇಲೆ ನಾನು ಬೈ ಎಲೆಕ್ಷನ್ದಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಗೆದ್ದೆ. ಅದಾದ್ಮೇಲೆ ನನಗೊಂದು ಆಸೆ ಇತ್ತು, ನಮ್ಮೂರೊಳಗೆ ಒಂದಿಷ್ಟೇ ಕೆಲಸ ಮಾಡ್ಬೇಕಂತ. ಸ್ವಲ್ಪ ಸಮಯ ಸಿಕ್ತು ನನಗೆ. ನಮ್ಮೂರೊಳಗೆ ಬಹಳಷ್ಟು ವಯಸ್ಸಾಗಿರ್ತಕ್ಕಂಥವ್ರಿಗೆ ಪಗಾರ ಬರ್ತಿರ್ಲಿಲ್ಲ. ಅವರು ಡಾಕ್ಯುಮೆಂಟ್ ತಗೊಂಡು ಅವರಿಗೆ ಪಗಾರ ಬರುವಂಥ ಕೆಲಸವನ್ನ ತಹಸೀಲ್ದಾರನ್ನ ಕರ್ಕೊಂಡು ಬಂದು ಅವರಿಗೆ ಅವಾರ್ಡ್ ಕಾಪಿಯನ್ನು ಕೊಡಿಸಿದೆ. ಸಂಧ್ಯಾ ಸುರಕ್ಷೆ ಮತ್ತು ಗಂಡಸತ್ತವ್ರಿಗೆ ಪಗಾರ ಮಾಡ್ತಕ್ಕಂಥದ್ದು, ವಿಧವಾ ವೇತನ, ಅಂಗವಿಕಲರಿಗೆ ಪೇಮೆಂಟ್ ಮಾಡಿಸ್ತಕ್ಕಂಥದ್ದು, ಮತ್ತು ಒಂದಿಷ್ಟು ವರ್ಕ್ಗಳನ್ನು ನಮ್ಮೂರೊಳಗೆ, ನಮ್ಮ ಶಾಲೆ ಕಟ್ಟಡಗಳು ಅಲ್ಲಿ ಬಣ್ಣ ಸುಣ್ಣ ಹಚ್ಚುವಂಥದ್ದು, ನಾನು ಕಲ್ತಿರ್ತಕ್ಕಂಥ ಶಾಲೆ ನಮ್ಮೂರೊಳಗೆ, ಮತ್ತು ಒಂದಿಷ್ಟು ರಸ್ತೆ, ಕುಡಿಯುವ ನೀರಿಂದು, ಚರಂಡಿ ವ್ಯವಸ್ಥೆ, ಹೀಗೆ ನನ್ಗೇನು ಸಾಧ್ಯ ಐತಿ ನಾನು ಅಧಿಕಾರಿಗಳೊಳಗೆ ನಮ್ಮೆಲ್ಲ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ನಮ್ಮ ಸದಸ್ಯರನ್ನ ವಿಶ್ವಾಸ ತೆಗೆದುಕೊಂಡು ಮಾಡಿರ್ತಕ್ಕಂಥದ್ದು ತೃಪ್ತಿ ತಂದಿದೆ. ಅದ್ರ ಜೊತೆಗೆ ಸ್ಟಾಫ್ ನರ್ಸ್ ಆಗಿ ಭಾಳ ನನಗೆ ಇಂಪಾರ್ಟೆಂಟ್. ನೀನೊಬ್ಬ ನರ್ಸಿಂಗ್ ಸ್ಟೂಡೆಂಟು, ನಾನು ನರ್ಸಿಂಗ್ ಸ್ಟೂಡೆಂಟು. ನಾನು ಸ್ಟಾಫ್ ನರ್ಸ್ ಆಗಿ ಇವತ್ತು ರಾಜ್ಯದಲ್ಲಿ
ನಾನು ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ವರ್ಕ್ ಮಾಡಿದ್ದೇನೆ ಹ್ಮ್ ಮತ್ತು ಈಗ ಮಧ್ಯಬಳಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಹ್ಮ್ ಆ, ಎಷ್ಟೋ ಜನ ಎಂತಿಂಥ ಪೇಷಂಟ್ ಬರ್ತಾರಂತ ಗೊತ್ತಿರೋದಿಲ್ಲ. ಹ್ಮ್ ನಾನು 108 ಆಂಬುಲೆನ್ಸಲ್ಲಿ ಕೆಲಸ ಮಾಡೋದ್ರಿಂದ ಆ ಪೇಷಂಟ್ ಯಾವ ರೀತಿ ಇರ್ತಾರೆ ಕಂಡೀಷನ್ ಅಂತಲೂ ಗೊತ್ತಿರೋದಿಲ್ಲ. ಹ್ಮ್ ಅವ್ರು ಹೋಗುವತ್ನೇ ಡೆಲಿವರಿ ಕೂಡ ಆಗ್ತದೆ, ಆನ್ ದ ವೇ ಹೋಗೋದು. ಹ್ಮ್ ನಾನು ಡೆಲಿವರಿಗಳು ಎಷ್ಟೋ ನೂರಾರು ಡೆಲಿವರಿಗಳನ್ನು ನಾನು ಮಾಡಿಸ್ಕೊಂಡಿದ್ದೇನೆ. ಎಲ್ಲೋ ಹೋದಾಗ ಭೇಟಿ ಆಗ್ತಾರಪ್ಪ, ನಮ್ಮ ಮಗಳು ನೀವೇ ಡೆಲಿವರಿ ಮಾಡಿಸ್ಕೊಂಡ್ರಿ, ಹ್ಮ್ ಅವ ಈಗ ಸಾಲಿಗೆ ಹೊಂಟಾನ, ಹ್ಮ್ ಖುಷಿಯಾಗಿ ಆಗ್ತದೆ. ಅದ್ರ ಜೊತೆ ಎಲ್ಲೇ ಒಂದು ಬಿದ್ದಿರ್ತಾರೆ, ಹೆಡ್ ಇಂಜುರಿ ಆಗಿರ್ತದ, ರಕ್ತಸ್ರಾವ ಆಗಿರ್ತದ, ಹಾವು ಕಡಿರ್ತದ, ಚೋಳು ಕಡಿರ್ತಾರ, ಚೋಳು ಕಡಿರ್ತೈತಿ, ಜಗಳ ಆಡಿರ್ತಾರ, ಭಾಳ ಸೀರಿಯಸ್ ಇರ್ತಾರ. ಅಂಥ ಪೇಷಂಟ್ಗಳನ್ನ ನಾವು ಜೀವಂತ ಹೋಗಿ ದವಾಖಾನೆಗೆ ಮುಟ್ಟಿಸಿ ಬರ್ತೀವಲ್ಲ, ಅವರು ಆರಾಮಾಗಿ ಬಂದಾಗ ನಮ್ಗೆ ಮಾತಾಡಿಸುವಂಥ ರೀತಿ, ನಮ್ಗೆ ಗೌರವಿಸ್ತಕ್ಕಂಥ ರೀತಿ, ನಮ್ಗೆ ಆಶೀರ್ವಾದ ಮಾಡ್ತಕ್ಕಂಥ ರೀತಿ ಇದೆಲ್ಲ ಭಾಳ ವಂಡರ್ಫುಲ್. ಮತ್ತು ಕೊರೋನಾ ಟೈಮಲ್ಲಿ ಒಂದು 3 years 2020, 21, 22 3 ವರ್ಷ ಆ ಕೊರೋನಾ ಟೈಮನ್ನು ನೆನಪಿಸ್ಕೊಂಡ್ಬಿಟ್ರೆ ನನಗೆ ಇನ್ನುವರೆಗೂ ಮೈ ಜಲ್ ಅಂತ. ಎಂತಿಂಥ ಕೋಟ್ಯಾಧಿಪತಿ ಲಕ್ಷಾಧಿಪತಿ ರೀ, ಅವ್ರು ತೀರ್ಕೊಂಡಾಗ ಅವರಿಗೆ ಬಂದು ಒಂದು ಹಾರ ಹಾಕೋಕ್ಕೂ ಕೂಡ ಆ ಕುಟುಂಬಕ್ಕೆ ಆಗಲಿಲ್ಲ. ಅವರ ಅಂತ್ಯ ಸಂಸ್ಕಾರವನ್ನು ನಾವು ಎಷ್ಟೋ ಮಾಡಿದ್ವಿ. ಅವ್ರನ್ನ ಉಳಿಸ್ಕೋಬೇಕಂತ ಎಷ್ಟೋ ಪ್ರಯತ್ನ ಪಟ್ವಿ. ಕೆಲವೊಂದು ಜನ ಎಷ್ಟೋ ಆರಾಮಾದ್ರು ನಮ್ಮ ಕೈಯಲ್ಲಿ, ಕೆಲವೊಂದು ಜನ ಡೆತ್ ಆದರು. ಆ ಆರಾಮಾದವ್ರು ಇವತ್ತಿನವರೆಗೂ ಕೂಡ ನಮ್ಗೆ ನೆನಪಿಸ್ಕೊಳ್ತಾರೆ. ಆ ಡೆತ್ ಆದವರು ಅವ್ರ ಕುಟುಂಬದವ್ರು ಬಂದಾಗ ಏನಪ್ಪ ನೀವು ಎಷ್ಟೋ ಪ್ರಯತ್ನ ಮಾಡಿದ್ರೆ ಉಳಿಸ್ಕೊಳಕ್ಕಾಗಲಿಲ್ಲ ಅಂಥೇಳಿ ಅದನ್ನು ಸ್ಮರಣೆಯನ್ನು ಮಾಡ್ಕೊತಾರೆ. ಕೆಲವಷ್ಟು ಕೋವಿಡ್ ಟೈಮ್ದಲ್ಲಿ ಕೊರೋನಾ ಪಾಸಿಟಿವ್ ಬಂದಿರತಕ್ಕಂಥ ಡೆಲಿವರಿ ಕೇಸ್ಗಳನ್ನು ಮನೆಯಲ್ಲೇ ನಾವು ಅವ್ರಿಗೆ ಹೋಗಿ ಡೆಲಿವರಿ ಮಾಡ್ಕೊಂಡಿರ್ತಕ್ಕಂಥದ್ದು, ಆಂಬುಲೆನ್ಸಲ್ಲಿ ಡೆಲಿವರಿ ಮಾಡ್ಕೊಂಡಿರ್ತಕ್ಕಂಥದ್ದು, HIV ಪೇಷಂಟ್ಗಳನ್ನು ಉಳಿಸಿರ್ತಕ್ಕಂಥದ್ದು, ಟ್ಯೂಬರ್ಕುಲೋಸಿಸ್ ಪೇಷಂಟ್ಗಳನ್ನು ಉಳಿಸಿರ್ತಕ್ಕಂಥದ್ದು, ಆಕ್ಸಿಡೆಂಟ್ ಕೇಸ್ಗಳನ್ನು ಉಳಿಸಿರ್ತಕ್ಕಂಥದ್ದು, ಸಾವಿರಾರು ರೋಗಿಗಳನ್ನು ಉಳಿಸಿರ್ತಕ್ಕಂಥದ್ದು ಒಬ್ಬ ನನ್ನ ವೃತ್ತಿಯೊಳಗೆ ನಾನು ಹೆಮ್ಮೆ ಅನ್ನಿಸ್ತೇನೆ. ಓಕೆ 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 ಮತ್ತಿನ್ನ ಏನು ಮಾಡಿದ್ದೀರಿ ಸರ್ ನೀವು? ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇವೆ. ಇದನ್ನು ಇವತ್ತು ನನಗೆ ಹೆಮ್ಮೆ ಅನ್ನಿಸ್ತದೆ. ಆಕಾಶ್, ನಿಮ್ಮ ಬಗ್ಗೆ ಹೇಳಬೇಕು ಅಂತಂದರೆ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತೀರಿ, ಬೇರೆ ಬೇರೆ ಐಕ್ಯ ಸ್ಥಳಗಳಲ್ಲಿ ಹೋಗಿ ನೀವೆಲ್ಲ ವಿಡಿಯೋಗಳನ್ನು ಮಾಡ್ತಾಯಿದ್ದೀರಿ. ನಾನು ಹೋಗಿ ನಿಮ್ಗೆ ಮೀಟ್ ಮಾಡ್ಬೇಕಂತ ಎಷ್ಟೋ ಅಂದ್ಕೊಂಡಿದ್ದೆ, ಆದರೆ ಇವತ್ತು ನೀವೇ ನಮ್ಮೂರಿಗೆ ಬಂದು ನನ್ನ ಒಂದು ಇಂಟ್ರೊಡಕ್ಷನ್ ತೊಗೊಳ್ತಾ ಇರೋದು ಭಾಳ ಅಂದ್ರೆ ಭಾಳ ಖುಷಿ ಆಗ್ತಾಯಿದೆ. ಅದ್ರ ಜೊತೆಗೆ ನಾನು ಈ ಒಂದು ಗುತ್ತಿಗೆ ನೌಕರರ ಅವರ ವೇತನದ ಕುರಿತು ಹೋರಾಟವನ್ನು ಮಾಡಿದ್ದೆ. ನಮ್ಮ 108 ಆಂಬುಲೆನ್ಸ್ ನೌಕರರ ಕುರಿತು ಅವರಿಗೆ ಒಂದು ವೇತನದ ತಾರತಮ್ಯದ ಕುರಿತು ಹೋರಾಟ ಮಾಡಿದ್ದೆ. ಆಶಾ ಕಾರ್ಯಕರ್ತರು, ಬಿಸಿ ಊಟ ನೌಕರದ್ದು, ಇಂಡಸ್ಟ್ರಿಯಲ್ಲಿ ಬೆಂಗಳೂರಲ್ಲಿ ಅವರ ಪರವಾಗಿ ನಿಂತ್ಕೊಂಡು ಸರ್ಕಾರವನ್ನು ಎದುರು ಹಾಕ್ಕೊಂಡು ಹೋರಾಟವನ್ನು ಮಾಡಿದ್ದು ಉಂಟು. 2016ರಲ್ಲಿ ನಾನು ಟರ್ಮಿನೇಟ್ ಆದೆ, ಸಸ್ಪೆಂಡ್ ಆದೆ. ಭಾಳಷ್ಟು ನೋವುಗಳನ್ನು ಅನುಭವಿಸಿದ್ದೀವಿ ಜೀವನದಲ್ಲಿ. ಕಷ್ಟಪಟ್ಟು ಬೆಳೆದಿದ್ದೀವಿ. ನಮ್ಮ ಮನೆಯಲ್ಲಿ ನಮಗೆ ಬಡತನ ಕಲಿಸಿದ್ರು, ಹಸಿವು ಕಲಿಸಿದ್ರು. ಬಹುಶಃ ಅದೆಲ್ಲವನ್ನು ನೋಡಿಕೊಂಡು ಬೆಳೆದು, ಕಷ್ಟಪಟ್ಟು ಬೆಳೆದು ಇವತ್ತು ಸ್ವಲ್ಪ ಸದೃಢವಾಗಿ ನಿಂತ್ಕೊಂಡಿದ್ದೀವಿ ಅನ್ನುವಂಥದ್ದು ಹೆಮ್ಮೆ ಅನ್ನಿಸ್ತದೆ. ಓಕೆ ಸ್ನೇಹಿತರೆ, ಇಷ್ಟೆಲ್ಲ ಶ್ರೀಶೈಲ್ ಹೂಗಾರ್ ಅವ್ರದ್ದು ಮಾಹಿತಿ ಆಗಿತ್ತು. ಅಣ್ಣವ್ರು ಭಾಳ ಚೆನ್ನಾಗಿ ಹೇಳಿದ್ರು, ನಾನು ಏನೂ ಕೇಳಲಾರ್ದೆ. ಇವಾಗ ನೆಕ್ಸ್ಟ್ ವಿಡಿಯೋದಾಗ ಏನು ಬರ್ತದಂದ್ರೆ ನಾನು ಅವ್ರಿಗೆ ಪ್ರಶ್ನೆಗಳನ್ನು ಕೇಳ್ತೀನಿ. ಯಾವ ರೀತಿ ಪ್ರಶ್ನೆ ಕೇಳ್ತೀನಿ ಅಂತ ಅನ್ನೋದು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಗೊತ್ತಾಗ್ತಿರ್ತದೆ. ಅವ್ರು ಸ್ಟಾರ್ಟಿಂಗ್ ಹಿಡಿದು ಯಾಕೆ TV ಶೋದಾಗ ವರ್ಕ್ ಮಾಡಿದ್ದಾರೆ, ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿನೂ ಕಾರ್ಯಕ್ರಮ ಮಾಡಿ ಬಂದಿದ್ದಾರೆ. ಅಷ್ಟೆಲ್ಲ ನಮ್ಮ ಉತ್ತರ ಕರ್ನಾಟಕದ ಹೆಸರು ಮಾಡ್ಕೊಂಡಿದ್ದಾರೆ. ಅಷ್ಟೆಲ್ಲ ಹೆಸರು ಮಾಡಿದ್ದಾರೆ ಅಂದ್ರೆ ಅದ್ರ ಕಷ್ಟ ಏನು ಪಟ್ಟಾರ, ಅದರಿಂದ ಏನೇನು ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ನೆಕ್ಸ್ಟ್ ವಿಡಿಯೋದಾಗ ಗೊತ್ತಾಗ್ತಿರ್ತದೆ. ನೆಕ್ಸ್ಟ್ ವಿಡಿಯೋ ಬರೋ ತನಕ ವೇಟ್ ಮಾಡಿರಿ. ಯಾರಾದರೂ ಹೊಸ ನೋಡಿರ್ತೀರ ಅಂದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ.